ಸ್ನೇಹಿತರೆ ನಮಸ್ತೆ. ಈಗ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ₹3 ಏನೋ ಹೆಚ್ಚಿಗೆ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಈಗ ಯುದ್ಧದ ಪರಿಸ್ಥಿತಿ ಸುಮಾರು ದಿನಗಳಿಂದ ನಮ್ಮ ದೇಶದಲ್ಲಿ ಆಗಲಿ ಇಡೀ ಪ್ರಪಂಚದಲ್ಲೇ ಈ ಪೆಟ್ರೋಲ್ ಡೀಸೆಲು ಗ್ಯಾಸ್ ಇವುಗಳ ಸಮಸ್ಯೆಗಳು ತುಂಬ ವಸ್ತುಗಳ ಸಮಸ್ಯೆ ಇರೋದು ಎಲ್ಲರಿಗೂ ಗೊತ್ತು. ಎಲ್ಲ ದೇಶದಲ್ಲೂ ಈಗ ಅದು ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿರೋದು ಗೊತ್ತು. ನಮ್ಮಲ್ಲಿ ಮಾಡಿರಲಿಲ್ಲ ಎಷ್ಟು ದಿನ. ಈಗೇನೋ ಮೊನ್ನೆ ₹3 ಮಾಡಿದ್ದಾರೆ ಅಂತಿದ್ದಂಗೆ ನಮ್ಮ ರಾಜ್ಯ ಸರ್ಕಾರ ಏನು ಬಡವರ ಇದು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಅಂತೇಳಿ ಅದನ್ನು ವಿರೋಧ ಮಾಡ್ತಿದ್ದಾರೆ. ಸರಿ, ವಿರೋಧ ಮಾಡೋದು ಅವ್ರದ್ದು ಕೆಲಸ, ವಿರೋಧ ಪಕ್ಷದಲ್ಲಿದ್ದಾರೆ ಮಾಡಲಿ. ಆದರೆ ನಾನು ಹೇಳೋದೇನೆಂದರೆ, ವಿರೋಧ ಮಾಡ್ತೀರಾ ಮಾಡಿರಿ, ಜೊತೆಗೆ ನೀವು ರಾಜ್ಯ ಸರ್ಕಾರದಿಂದ ರಾಜ್ಯದ ಜನತೆಗೆ, ಬೇರೆಯವರಿಗಲ್ಲ, ನೀವು ರಾಜ್ಯದ ಜನತೆಗೆ ಒಂದು ಕ್ಷೇಮಾಭಿವೃದ್ಧಿ ಕಾಪಾಡಬೇಕು ಅಂದರೆ ಅವ್ರಿಗೂ ಒಂದು ಈ ಹೊರೆ ಬೀಳಬಾರ್ದು ಅಂದರೆ ನೀವು ನಿಮ್ಮ ರಾಜ್ಯ ಸರ್ಕಾರದ ಟ್ಯಾಕ್ಸಲ್ಲಿ ಒಂದು ₹3 ಅದೇ ₹3ನ ಕಡಿಮೆ ಮಾಡಿ ಜನತೆಗೆ ಇದರ ಬ್ಯಾಲೆನ್ಸ್ ಮಾಡಿ ಅಂತ ಅಷ್ಟೇ ನಾನು ಮನವಿ ಮಾಡ್ಕೊಳ್ಳೋದು. ರಾಜಕೀಯ ಮಾಡೋದು ಮಾಡ್ತೀರಾ ಮಾಡ್ಕೊಳ್ರಿ, ವಿರೋಧ ಮಾಡೋದು ನಿಮ್ಮ ಕೆಲಸ, ಆಡಳಿತದವ್ರ ಕೆಲಸ. ಅದೇ ನಿಮ್ಮ ಆಡಳಿತಕ್ಕೆ ವಿರೋಧ ಮಾಡೋದು BJPಯವ್ರ ಕೆಲಸ, ಅವ್ರು ಮಾಡ್ಕೊತಾರೆ. ಆದರೆ ಈ ಮಾಡ್ತಾ ಬರೀ ಮಾಡ್ತೀನಿ ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಅವರು ಹಾಕೋಕ್ಕಿಂತ ಇದನ್ನು ಮಾಡಿರೋದನ್ನು ನೀವು ರಾಜ್ಯದ ಜನತೆ ಮೇಲೆ ನಿಮಗೆ ಕಾಳಜಿ ಇಲ್ವಾ, ಅದನ್ನು ಒಂದು ₹3 ಕಮ್ಮಿ ಮಾಡಿ ಜನತೆಗೆ, ನಮ್ಮ ರಾಜ್ಯ ಜನತೆಗೆ, ಬಡವತ್ತಿಗೆ, ಅದು ಬಡ ಜನತೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಸಾಧ್ಯವಾದಷ್ಟು ಈ ರೀಲ್ನ ಶೇರ್ ಮಾಡಿ ಸರ್ಕಾರಕ್ಕೆ ತಲುಪೋವರೆಗೂ ಮುಟ್ಟಿಸಿ. ಧನ್ಯವಾದಗಳು.